ಗೈಸ್ ಏನು ಅಂದ್ರೆ ಯಾಕೆಂದ್ರೆ ಮತ್ತೆ ಶಬ್ಬಾಸ್ ಬೇಟ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಏನು ಅಂದರೆ ಇವತ್ತು ಲಕ್ಷ್ಮಿ ಬಾ ಗೈಸ್ ಏನು ಅಂತ ಅಂದರೆ ಇವತ್ತು ನಾವು ಸೇಯಿಂಗ್ ಎಷ್ಟು ಲಹರಿ ಮಾಡ್ತಿದ್ದೀವಿ. ಒಂದು ನಿಮಿಷ ಗೈಸ್, ಇವಾಗ ಏನಂತ ಅಂದರೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸೇಯಿಂಗ್ ಎಷ್ಟು ಲಹರಿ. ನಾನು ಏನು ಹೇಳಿದ್ರು ಅವಳು ಮಾಡೋಕ್ಕೆ ತಯಾರಾಗಬೇಕು. ನಾನು ಬರ್ಕೊ ಬಂದಿದ್ದೀನಿ ಯಾಕೆಂದರೆ ಮರ್ತು ಇವಳು ಏನು ಕೊಡ್ತಾವ ಅದ್ರ ರಿಟರ್ನ್ ನಾನು ಕೊಡ್ತೀನಿ. ಅದು ಫ್ರೈಡೇ ಗೈಸ್, ಇವತ್ತಲ್ಲ, ಇವತ್ತು ನನ್ನ ದಿನ ಗೈಸ್, ಇವತ್ತು ನನ್ನ ದಿನ. ಇವತ್ತು ಒಂದು ಹೇಳ್ತೀನಿ ಗೈಸ್, ಅದನ್ನ ಮಾಡ್ಸು ಅಂದರೆ ಎಲ್ಲದಕ್ಕೂ ಎಸ್ ಅನ್ಬೇಕು ಗೈಸ್. ಏನಾದ್ರು ನೋ ಅಂತ ಏನಾದ್ರು ಅಂದರೆ ಅವಳು ಏನಾದ್ರು ನಂಗೆ ಫ್ರೀ ಕೊಡಬೇಕು. ಅವಳೆಲ್ಲ ನಾನು ಹೇಳಿದ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಾನು ಏನಾದ್ರು ಒಂದು ಕೊಡ್ತೀನಿ, ನೀನು ಹೇಳಿದಲ್ಲ ಓಕೆನಾ. ಏನಾರು ಅಂದ್ರೆ ಗೈಸ್ ನನಗೇನು ಇಷ್ಟ ಆಗಿತ್ತು ಕೊಡ್ಸ್ಬೇಕಾದ ಅವಳಿಗೆ ಬಾಪ್ರೆ ಗೈಸ್. ಓಕೆ, ನೆಕ್ಸ್ಟು ಇವತ್ತು ಫಸ್ಟ್ ಸೇಯಿಂಗ್ ಎಸ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಓಕೆ ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕಿಪ್ಪಿ ಕೀರ್ತಿ ಮತ್ತು ಕಪ್ಪೆ ಅಂತ, ಓಕೆನಾ. ಅವರಿಬ್ರದ್ದು ಕೊಲೇಜ್ ಮಾಡಿಬಿಟ್ಟು ಫೋಟೋನ ಸ್ಟೋರಿಗೆ ಹಾಕ್ಬೇಕು. ಒನ್ ಡೇ ಪೂರ ಇರಬೇಕು. ಎಸ್ ಆರ್ ನೋ ಬೇಗ ಹೇಳು. ಗೈಸ್ ಎಸ್ ಅಂತ ಹೇಳಿದಾಳೆ. ಇವಾಗ ಕಪ್ಪೆದು ಮತ್ತೆ ಕಿಪ್ಪಿದು ಹಾಕ್ಸದವನಿ ಗೊತ್ತಾ, ಇದ್ರಲ್ಲೇ ಮಾಡ್ಬೋದು. ಸುಮ್ಮನೆ ಇರೋ ಮಾಡ್ತೀನಿ ನಾನು. ಗೈಸ್ ನೋಡಿ, ಇವಾಗ ಇದು ಫಸ್ಟ್ ಕಿಪ್ಪಿದು, ನೆಕ್ಸ್ಟ್ ಯಾವ್ದಪ್ಪ ಕಪ್ಪೆ ಸರ್ದು. ಸಾಕು. ಶೀ ಈಸ್ ಬೋತ್ ಆರ್ ಮೈ ಫೇವ್ರೆಟ್ ಅಂತ ಹಾಕು. ಎಸ್ ಆರ್ ನೋ, ಬೋತ್ ಆರ್ ಮೈ ಫೇವ್ರೆಟ್. ಎಸ್ ಆರ್ ನೋ ಅಂತ ಹೊಡಿತಾ ಇದ್ದಾಳೆ ಗೈಸ್. ಇವಾಗ ಕರ್ನಾಟಕ ಕ್ರಶ್ ಅಂತ ಹೊಡಿ ಅಂತ ಹೇಳಿದ್ದೀನಿ, ಹೊಡಿತಾ ಇದ್ದಾಳೆ. ಅಯ್ಯೋ ಏನೇನೇ ಮಾಡಿದ್ಯಾ ಗೈಸ್. ಇವಾಗ ಕ್ಲೋಸ್ ಫ್ರೆಂಡ್ ಗ್ರೂಪಿಗೆ ಹಾಕ್ತಿದ್ವಿ. ಕ್ಲೋಸ್ ಫ್ರೆಂಡ್ಗೆ ಆಗ್ತಾಯಿಲ್ಲ ಗೈಸ್, ಮಾಮೂಲಿ ಇದಕ್ಕೆ ಡನ್ ಗೈಸ್. ಅಪ್ಲೋಡೆಡ್, ಎಲ್ಲರೂ ನೋಡ್ರು. ಆಯ್ತು ಹೇಳ್ಸಿರಿ, ನಾನು ತೋರಿಸ್ತೀನಿ ಗೈಸ್. ಒನ್ ಡೇ ಕಂಪ್ಲೀಟ್, ಒನ್ ಕಂಪ್ಲೀಟ್. ನೋಡಿ ಅವಳು ಹಾಕಿದ ಕ್ಲೋಸ್ ಫ್ರೆಂಡ್ ಗ್ರೂಪಿಗೆ ಅವಳಿಗೆ ಗೊತ್ತಿಲ್ಲ ನಿನ್ಗೆ ಹಾಕ್ತೆ ಅಂತ ಬಿಡು ಗೈಸ್. ಕ್ಲೋಸ್ ಫ್ರೆಂಡ್ಗೆ ಹಾಕಿಲ್ಲ, ಪಬ್ಲಿಕ್ ಗೈಸ್. ತೋರ್ಸಪ್ಪ ಬತ್ತಾ, ನಿನ್ಗಿತ್ತು ಬೇಕಿತ್ತ ಮಗಳೇ. ಗೈಸ್ ಇವಾಗ ನೆಕ್ಸ್ಟು ಕಿಪ್ಪಿ ಕೀರ್ತಿದು ಮತ್ತು ಕಪ್ಪೆ ಸರ್ದು ಆಗಿದೆ, ಸ್ಟೋರಿಗೆ ಹಾಕ್ಸಿ. ನೆಕ್ಸ್ಟ್ ಏನು ಅಂದರೆ 5 ಮೆಂಬರ್ಸ್ ಸ್ಟ್ರೇಂಜರ್ ಹತ್ರ ಹೋಗಿ, ಗರ್ಲ್ಸ್, ಓನ್ಲಿ ಗರ್ಲ್ಸ್, ಬಾಯ್ಸ್ ನಮ್ದ್ರಲ್ಲಿ ಅಲೌಡ್ ಇಲ್ಲ. ಇಲ್ಲಿರೋರು ಬಿಟ್ಟು, ಅಂದರೆ ನಮ್ಗೆ ಗೊತ್ತಿರಬಾರ್ದು, ನಮಗೆ ಸ್ಟ್ರೇಂಜರ್ ಆಗಿರ್ಬೇಕು, ಫುಲ್ ಸ್ಟ್ರೇಂಜರ್ ಆಗಿರ್ಬೇಕು, ಓಕೆನಾ. ಅವ್ರ ಹತ್ರ ಹೋಗ್ಬಿಟ್ಟು ನೀನು ಫೋನ್ ತಗೋಗಿ ಸೆಲ್ಫಿ ತಗೋಬಾ. ಆಗುತ್ತೆ ಅಲ್ಲ, ಓಕೆನಾ. ಇವಾಗ ಹೋಗ್ತಾವಳೆ ಸೆಲ್ಫಿ ತಗೊಳಕ್ಕೆ. ಇಲ್ಲೇ ಅವರೆಲ್ಲ ತಗೊಳ್ಳೆ, ನಿಂಗೆ ಗೊತ್ತಿಲ್ಲ ಅಲ್ವಾ. ಹಾಂ ಹೋಗು. ಪ್ಲೀಸ್ ಒಂದು ಫೋಟೋ ತಗೊಳ್ಳೋದ ನಿಮ್ಮಿಬ್ರದ್ದು. ಹ್ಞೂ ಇದ್ದಾರೆ, ಒಂದು ಸ್ವಲ್ಪ ಇದೆ. ಈಗ ನಾನೇ ಗೊತ್ತಿದ್ದೀನಿ. ಯಪ್ಪ ಇವತ್ತು ಜೀವನದಲ್ಲಿ ಯಾವತ್ತು ಯಪ್ಪ ಬನ್ನಿ ಒಂದು ಸ್ವಲ್ಪ. ಫೋಟೋ ತಗೊಂಡಿದ್ದಾಳೆ, ತೋರ್ಸಪ್ಪ ಫೋಟೋಸ್ನ. 5 ಮೆಂಬರ್ಸ್ ಹತ್ರ ಆಗಿದೆಯಾ? 1 2 3 4 5 ಗೈಸ್. ಇವಾಗ ಏನಂದರೆ 5 ಮೆಂಬರ್ಸ್ ಹತ್ರ ಏನು ಹೋಗಿ ಫೋಟೋಸ್ ತಗೊಬರೋದಾಯಿತು, ಅದೆಲ್ಲ ಇದಾಯಿತು. ಆದರೆ ಇವಳು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಾನು ಅವಳು ಹೇಳ್ದಂಗೆ 5 ಮೆಂಬರ್ಸ್ ಹತ್ರ ತಗೊಂಬಂದಿದ್ದೀನಿ. ಅದ್ರಲ್ಲಿ ಏನೈತೆ ಗೈಸ್? ಇವಾಗ ಏನು ಅಂದರೆ ಯಾರ ಹತ್ರನಾರು, ಅದು ಫುಲ್ ಸ್ಟ್ರೇಂಜರ್ ಆಗಿರಬೇಕು, ಅದು ಗ್ರೌಂಡಲ್ಲೇ ಆಗಬೇಕು. ಒಂದು ಶೀಟ್ ತಗೋಬೇಕು, ಒಂದು ಪೆನ್ ತಗೋಬೇಕು, ಹೋಗಿ ಅವ್ರ ಹತ್ರ
ಆಟೋಗ್ರಾಫ್ ವಿತ್ ನನ್ನ ಬಗ್ಗೆ ಏನನ್ಸುತ್ತೆ ಅಂತ ಬರ್ಸ್ಕೊ ಬರ್ಬೇಕು. ಸ್ಟ್ರೇಂಜರ್ ಅದನ್ನ ಮಾಡಿದ್ರೆ ಎಸ್ ಆರ್ ನೋ ಎಸ್ ಗುಣ ಒಂದು ಬುಕ್ ಕೊಡು. ಸೈನ್ ಮಾಡಿಸ್ಕೋಬಾ ಅಂತ ಹೇಳಿದ್ದೀನಿ. ಅವಳು ಸೈನ್ ಮಾಡಿಸ್ಕೊ. ಅಲ್ಲ ಗೈಸ್, ಇವಾಗ ನನ್ನ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ? ನಾನು ಇವಾಗ ಏನಂತ ನೋಡೋಣ, ಟ್ರೈ ಮಾಡಿ. ಗೈಸ್ ಅವಳು ಏನು ಮಾತಾಡ್ತಾಳು ಅವಳಿಗೆ ಗೊತ್ತಾಗ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಏನು ಅಂದರೆ ಅವಳು 3 ಮೆಂಬರ್ಸ್ ಹತ್ರ ಸೈನ್ ಹಾಕ್ಸ್ಕೋಬೇಕು. ಆಮೇಲೆ ಅವಳ ಬಗ್ಗೆ ಏನು ಅನಿಸುತ್ತೆ ಅದು ಬರ್ಸ್ಕೋಬೇಕು. ಇವಾಗ ನಾನು ಬಂದು ನಿಮ್ಮ ಹತ್ರ ಯಾವ ಥರ ನನ್ನ ನೇಮ ಲಕ್ಷ್ಮಿ ಒಬ್ರ ಹತ್ರ ಬರ್ಸಿದ್ದೀನಿ. ಇನ್ನು ಗುಡ್ ಗೈಸ್ ನಿಜ ಪಾಪ ಹಾಕೊಟ್ರು, ಏನು ಅನ್ಕೊಳ್ಳಿಲ್ಲ. ನಾಚ್ಕೋತಾ ಇದ್ರು ವಿಡಿಯೋದಲ್ಲಿ ಬರ್ತೀನಿ ಅಂತ. ಬಂದ್ರೆ ವಿಡಿಯೋದಲ್ಲಿ ಬಂದರು. ಮೂರು ಜನ ಸೈನ್ ಹಾಕ್ಸ್ಕೊಂಡು ನಮ್ದಕ್ಕೇನಾದ್ರು ಹಾಕಿ ತೋರ್ಸೆ ಗೈಸ್ ನೋಡಿ. ಹುಡುಗರ್ದು ಬೇಡ. ಓಕೆ ಗೈಸ್ ನೋಡಿ, ಗರ್ಲ್ಸ್ ಹತ್ರ ಹಾಕ್ಸ್ಕೊಂಡ್ಮೇಲೆ ಲಕ್ಷ್ಮಿ KG ಅವರು ಹೆಂಗಾಯ್ತು ಅಂತಂದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಫುಲ್ಲು. ಅಲ್ಲ ಮಾತಾಡ್ಸೋದೇನೋ ಮಾತಾಡ್ಸ್ಕೊಬೋದು, ಸೈನ್ ಹಾಕಿ ಅಂತ ಹೇಳಕ್ ದೇವರಣೆಗೂ ಆಗಲ್ಲ. ಏನೋ ಒಂದು ಭಯ ಆಯ್ತು, ಯಾವುದೋ ಅಂತ ವಿಡಿಯೋ ಗೈಸ್ ಒಬ್ಬೊಬ್ರಿಗೆ ವಿಡಿಯೋ ಇಷ್ಟ ಆಗಲ್ಲ, ಅದಕ್ಕೆ ನಾವು ಅವ್ರ ವಿಡಿಯೋನ ತೆಗ್ಸ್ಕೊಳಕ್ಕಾಗಲಿಲ್ಲ. ನಾನು ಕೊಡ್ತೀನಿ ಗೈಸ್. ನನಗೆ ಏನು ಕೊಡ್ತಾಳೆ ಅನ್ನೋದೇ ಒಂದು ಸ್ವಲ್ಪ ಭಯ ಈ ಥರದ್ದು. ಏನು ಕೊಡ್ತಿದ್ಯಾ ಲಕ್ಷ್ಮಿ ನನಗೆ? ಅಯ್ಯೋ ಫಸ್ಟ್ ಸ್ಟಾರ್ಟ್ ಮಾಡು. रुको जरा सबर करो. ಇವಾಗ 3 ಕಾನ್ಸೆಪ್ಟ್ 3 ಮುಗಿಸ್ತಿದ್ದೀವಿ. ಲಾಸ್ಟ್ ಇನ್ನು ನನಗೆ ಮತ್ತೆ ಹೋಗುತ್ತೆ ಒಂದು ಸ್ವಲ್ಪ. ಓಕೆ ಗೈಸ್, 5 ಮಿನಿಟ್ಸ್ ನಮ್ಗಳ ಜೊತೆ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು. ನಮ್ಗೆ ಇಂಗ್ಲಿಷ್ ಸರ್ ಮಾತಾಡ್ತೀನಿ ಇಂಗ್ಲೀಷ್ ಬರಲ್ಲ, ಸುಮಾರು ಮಾತಾಡ್ತೀನಿ. No problem. College is my pocket. ಗೈಸ್ ಅದೇ ಗೊತ್ತಿರೋರ ಹತ್ರ ಒಂದು 5 ಜನದ ಹತ್ರ ಹೋಗ್ಬಿಟ್ರೆ ಏನಾದ್ರು ಒಂದು ಕೇಳ್ಕೊಬರ್ಬೇಕು. ಅದೇನೇ ಗೊತ್ತಿರೋರ ಹತ್ರ. ಸರಿ ಬಸ್ ನಾನು ಎಷ್ಟು ಈಸಿ ಕೊಡ್ತಿದ್ದೀನಿ. ನಾನು ಗುಡ್ ಗರ್ಲ್ ತಾನೆ. ನನ್ನ ಮೇಲೆ ಆಣೆ ಇಟ್ಟು ಲಕ್ಷ್ಮಿ KG ಅವರು ಟೈಮರ್ ಆನ್ ಮಾಡ್ತಾ ಇದ್ದಾರೆ. ಟೈಮರ್ ಆನ್ ಮಾಡ್ರಿ ಬೇಗ. ನೀನೇ ಆನ್ ಮಾಡ್ಕೊಡ್ತೀನಿ ಗೈಸ್. ಇವಾಗ ಟೈಮರ್ ಆನ್ ಮಾಡ್ತಾರೆ. ಆನ್ ಮಾಡಿ ಟೈಮರ್ ಆನ್ ಮಾಡ್ರಿ ಅಂದ್ರಲ್ಲೇ ಆನ್ ಮಾಡ್ತೀನಿ. ಗೈಸ್ ನಿಜ ಎಷ್ಟು ಫನ್ ಬರ್ತೈತೆ ಅಂದ್ರೆ ನಿಜ. ಲಕ್ಷ್ಮಿ KG ಮುಖ ಅಂತೂ ಹೆಂಗಾಗೋಯ್ತಂದ್ರೆ ಗೈಸ್ ಫಸ್ಟಿಂದ ನನಗಿದ್ರ ಒಂಥರ ಸಂತೋಷ. ಬೆಳಗ್ಗೆ ಫಸ್ಟ್ ಕಾಲೇಜ್. ಯು ಕಮ್ ಫ್ರಮ್ ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್? ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಅರ್ಥ ಆಗ್ಲಿಲ್ಲ. ಇಂಗ್ಲಿಷ್ ಅಲ್ಲಿ ಯಾಕೆ ಮಾತಾಡು ಅಂದ್ಲು. ಯಾಕೆಂದ್ರೆ ಇಂಗ್ಲಿಷ್ ಬರಲ್ಲ ಅಂತಾನೆ ಮಾತಾಡ್ತಿದ್ದು. ಕಲಿಕತ್ತೀನಿ ಗೈಸ್. ಇವಳು ಹೇಳಿರೋದಕ್ಕಾರ ನಾನು ಇಂಗ್ಲಿಷ್ ಕಲಿಬೇಕಂತ ಡಿಸೈಡ್ ಆಗಿದೆ. ಗೈಸ್ ಕಲೀಲಿ. ನೆಕ್ಸ್ಟ್ ಏನು ಅಂದ್ರೆ ನೆಕ್ಸ್ಟ್ ಏನು ಚಾಲೆಂಜ್ ಅಂದ್ರೆ ತಲೆಲೇ ಇರೋದು ಗೈಸ್ ಚಾಲೆಂಜ್. ಹೇರ್ ಸ್ಟೈಲ್. ನಾನು ಏನು ಬಸ್ಸಿನ ಆ ಹೇರ್ ಸ್ಟೈಲ್ನ ಬಾಚಿಸ್ಕೊಂಡು ಒಂದು 5 ಮೆಂಬರ್ಸ್ ಹತ್ರ ಹೋಗಿ ಒಪಿನಿಯನ್ ಕೇಳಬೇಕು, ಹೆಂಗಿದೆ ನನ್ನ ಹೇರ್ ಸ್ಟೈಲ್ ಅಂತ. ಎಸ್ ಆರ್ ನೋ? ಎಸ್ ಅಂತೆ ಗೈಸ್. ಇನ್ನೇನು ಮಾಡೋದು, ವಿಧಿ ಇಲ್ಲ, ಹೇಳಲೇಬೇಕು. ಇವಾಗ ಲಕ್ಷ್ಮಿಗೆ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ಫುಲ್ ಕ್ಯೂರಿಯಾಸಿಟಿ ಆಗಿದೆ. ಆವಾಗಲೇ ಅವಳು ಕೂದಲನ್ನೆಲ್ಲ ಬಿಚ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾಳೆ ಗೈಸ್. ನಾನು ನಿಜ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಗೈಸ್. ಇವಾಗ ಪೋಲಿಟೈನ್ ಹಾಕೋಣ ಅಂತ ಬಂದಿದ್ದೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕ್ರಾಫ್ಟ್ ತೆಗೆದ್ಬಿಟ್ಟು ಪೋಲಿಟೈನ್ ಹಾಕೋಣ. ಚಿಕ್ಕ ಮಕ್ಕಳು ಹೆಂಗಿರ್ತಾರೆ ಹಾಕೋಣ ಅಂತ. ಗೈಸ್ ನೋಡಿ ಗೈಸ್, ನಮ್ಮ ಲಕ್ಷ್ಮಿ KG ಚೆನ್ನಾಗಿ ಕಾಣಿಸ್ತು. ಚಿಕ್ಕ ಪಾಪು ಥರ ಕಾಣಿಸುತ್ತೆ. ಇವಾಗ ಯಾರೇ ಕಾಣಿಸುತ್ತೆ ಒಂದ್ಸಲ ತೋರ್ಸು ನಿನ್ ಮುಖಾಲ. ಗೈಸ್ ಎಷ್ಟು ಚಿಕ್ಕ ಹುಡುಗಿ ತರ ಕಾಣ್ತಾಳೆ ಅಂದ್ರೆ ಮರೋದಾದ್ರ. ರೆಡಿ ಕಂಪ್ಲೀಟೆಡ್. ಬೇಕಾ ಎಲ್ಲರ ಹತ್ರನು ಹಿಂಗ್ ಕಾಣ್ತಿದೆ. ತೋರ್ಸು ನನಗೆ, ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ ಗೊತ್ತಿಲ್ವಲ್ಲ ಗೈಸ್. ಸಾಕು, ನಮ್ಗೆ ನೀವು ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಕಾಣ್ತಿಲ್ವೇನ್ರೋ? ಸೂಪರ್ ಗೈಸ್. ಇವಾಗ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ಲಕ್ಷ್ಮಿ. ಮಾಡೋ ಲಕ್ಷ್ಮಿ ರ್ಯಾಂಪ್ ವಾಕ್. ಇದು ರ್ಯಾಂಪ್ ವಾಕ್ ಅಂತಾರ? ತಲೆ ಎತ್ತು.
ಏನು ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಯಾಕೆ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು ಈ ವಿಡಿಯೋದಲ್ಲಿ, ಚೆನ್ನಾಗಿತ್ತು ಒಂಥರ. ನಾನು ಇವಳಿಗೆ ನೆಕ್ಸ್ಟ್ ಡೇಲ್ ಮಾಡ್ತೀನಿ, ಚೆನ್ನಾಗಿ ಅದು ಮಾಡ್ತಾಳೆ, ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಷ್ಟು ಶ್ರಮ ಹಾಕಿರೋದ್ರಲ್ಲಿ ಕ್ಯಾಂಪಸ್ ಒಳಗಡೆ ಎಷ್ಟು ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಅದ್ರಲ್ಲೂ ನೆವರ್ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಗೈಸ್.